ಈ ಹಿಂದೆಯೂ ಕೂಡ 2 ಬಾರಿ ಸ್ಫೋಟಿಸಿದ್ದ ಡ್ರೋನ್ ಪ್ರತಾಪ್ ತನಿಖೆಯಿಂದ ಬಯಲಾಯಿತು ಇನ್ನಷ್ಟು ಅಚ್ಚರಿಯ ಅಂಶಗಳು. ಹೌದು, ತುಮಕೂರು ಜಿಲ್ಲೆಯಲ್ಲಿ ಸೋಡಿಯಂ ಅನ್ನ ಬಳಸಿ ಕೃಷಿ ಹೊಂಡದಲ್ಲಿ ಸ್ಫೋಟ ನಡೆಸಿದ ಆರೋಪದ ಮೇಲೆ ಬಿಗ್ ಬಾಸ್ ಖ್ಯಾತಿಯ ಡ್ರೋನ್ ಪ್ರತಾಪ್ ಅವರನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಪೊಲೀಸರ ವಿಚಾರಣೆಯಲ್ಲಿ ಅವರು ಯೂಟ್ಯೂಬ್ನಿಂದ ಹಣವನ್ನ ಸಂಪಾದನೆ ಮಾಡೋದಕ್ಕೆ ಈ ಹಿಂದೆಯೂ ಕೂಡ 2 ಬಾರಿ ಸ್ಫೋಟವನ್ನ ನಡೆಸಿದೆ ಅನ್ನುವಂಥ ಮಾಹಿತಿಯನ್ನ ಒಪ್ಪಿಕೊಂಡಿದ್ದಾರೆ. ಸ್ಫೋಟಕ್ಕೆ ಜಮೀನು ಮಾಲೀಕರ ಅನುಮತಿ ಕೂಡ ಇರಲಿಲ್ಲ ಮತ್ತು ಯಾವುದೇ ಅಧಿಕೃತ ಅನುಮತಿಯನ್ನ ಪಡೆಯದೆ ಸ್ಫೋಟವನ್ನ ನಡೆಸಲಾಗಿದೆ ಅನ್ನುವಂಥ ಅಚ್ಚರಿಯ ಮಾಹಿತಿ ಕೂಡ ಹೊರಬಿದ್ದಿದೆ. ಸೋಡಿಯಂ ಅನ್ನ ಬಳಸಿ ಕೃಷಿ ಹೊಂಡದಲ್ಲಿ ಸ್ಫೋಟ ನಡೆಸಿದ್ದ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಬಿಗ್ ಬಾಸ್ 10ನೇ ಆವೃತ್ತಿಯ ಸ್ಪರ್ಧಿ ಡ್ರೋನ್ ಪ್ರತಾಪ್ನನ್ನ ಪೊಲೀಸರು ಬಂಧಿಸಿದ್ದು ವಿಚಾರಣೆಯ ವೇಳೆ ಈ ಒಂದು ವಿಚಾರ ಬೆಳಕಿಗೆ ಬಂದಿದೆ. ಡ್ರೋನ್ ಪ್ರತಾಪ್ ಹಲವು ಸಂಗತಿಗಳನ್ನ ಇದೇ ಸಂದರ್ಭದಲ್ಲಿ ಬಾಯಿ ಬಿಟ್ಟಿದ್ದಾರೆ. ಇದಕ್ಕೂ ಮುನ್ನ 2 ಬಾರಿ ಇದೇ ರೀತಿಯಲ್ಲಿ ನಾನು ಸ್ಫೋಟವನ್ನ ನಡೆಸಿದ್ದೆ, ಸ್ಫೋಟದ ದೃಶ್ಯವನ್ನ ಕ್ಯಾಮೆರಾದಲ್ಲಿ ಸೆರೆ ಹಿಡಿದು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೆ ಅಂತ ಪೊಲೀಸರ ಮುಂದೆ ಒಪ್ಪಿಕೊಂಡಿದ್ದಾರೆ. ಯೂಟ್ಯೂಬ್ನಿಂದ $100 ಹಣ ಬಂದಿತ್ತು, ಹೀಗಾಗಿ ಈ ಬಾರಿ ಹೆಚ್ಚಿನ ಪ್ರಮಾಣದಲ್ಲಿ ಸೋಡಿಯಂ ಅನ್ನ ಬಳಸಿ ಸ್ಫೋಟವನ್ನ ನಡೆಸಿದ್ದೇನೆ. ಸ್ಫೋಟದ ವಿಡಿಯೋವನ್ನ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದೆ. ಇದರಿಂದ ಬರುವಂತಹ ಹಣವನ್ನ ಸಮಾಜದ ಕೆಲ ಒಳ್ಳೆಯ ಕಾರ್ಯಗಳಿಗೆ ಉಪಯೋಗಿಸೋದಕ್ಕೆ ನಾನು ನಿರ್ಧಾರವನ್ನ ಮಾಡಿದ್ದೇನೆ ಅನ್ನುವಂಥ ವಿಚಾರವನ್ನ ಹೇಳಿದ್ದಾರೆ. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸ್ಫೋಟವಾಗುತ್ತೆ ಅನ್ನುವಂಥದ್ದು ನನಗೆ ಅರಿವೇ ಇರಲಿಲ್ಲ. ಸ್ಫೋಟವಾದ ಬಳಿಕ ನನಗೆ ಈ ಬಗ್ಗೆ ಅರಿವಾಗಿದೆ ಅಂತ ಹೇಳಿ ಪೊಲೀಸರ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಬೆಂಗಳೂರು ಮೂಲದ ವ್ಯಕ್ತಿಯೊಬ್ಬರು ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕು ಜನಕಲೋಟಿ ಗ್ರಾಮದ ಬಳಿಯಲ್ಲಿ 40 ಎಕರೆ ಜಮೀನನ್ನ ಹೊಂದಿರ್ತಾರೆ. ಇವರು ತಮ್ಮ ಜಮೀನಿನ 10 ಗುಂಟೆ ಜಾಗದಲ್ಲಿ 10x10 ಕಾಟೇಜ್ ನಿರ್ಮಾಣವನ್ನ ಮಾಡಿ ಮಾರಾಟ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿರ್ತಾರೆ. ಇದರ ಜಾಹೀರಾತಿಗಾಗಿ ಡ್ರೋನ್ ಪ್ರತಾಪ್ ಅವರನ್ನ ಮಾಲೀಕರು ಜಮೀನಿಗೆ ಕರೆಸಿದ್ರಂತೆ. ಮೊದಲನೇ ಬಾರಿಗೆ ಶ್ರೀ ರಾಯರ ಬೃಂದಾವನ ಫಾರ್ಮ್ ಹೌಸ್ ಜಮೀನಿಗೆ ಬಂದಂತಹ ಡ್ರೋನ್ ಪ್ರತಾಪ್ ಅಲ್ಲಿರುವಂತಹ ಕೃಷಿ ಹೊಂಡವನ್ನ ವೀಕ್ಷಣೆ ಮಾಡಿದ್ರು. ಬಳಿಕ ಡ್ರೋನ್ ಪ್ರತಾಪ್ ಸೋಡಿಯಂ ವಿಡಿಯೋ ಹಾಗೂ ಚಿತ್ರೀಕರಣಕ್ಕೆ ಬೇಕಾದಂತಹ ಸಾಮಗ್ರಿಗಳ ಸಹಿತ ಕಾರಿನಲ್ಲಿ ಜಮೀನಿಗೆ ಮತ್ತೊಂದು ಸಾರಿ ಬರ್ತಾರೆ. ಆ ವೇಳೆ ಜಮೀನು ಮಾಲೀಕ ಸ್ಥಳದಲ್ಲಿ ಇರಲಿಲ್ಲ. ಜಮೀನು ಮಾಲೀಕನಿಗೆ ತಾನು ಸೋಡಿಯಂನಿಂದ ಸ್ಫೋಟಪಡಿಸ್ತಾ ಇರುವಂತಹ ವಿಚಾರವನ್ನ ಹೇಳದೆ ಪ್ಲಾಸ್ಟಿಕ್ ಕವರ್ನಲ್ಲಿ ಸೋಡಿಯಂ ಉಂಡೆಗಳನ್ನ ಹಾಕಿ ಕೃಷಿ ಹೊಂಡದಲ್ಲಿ ಡ್ರೋನ್ ಪ್ರತಾಪ್ ಎಸೆದಿದ್ದಾರೆ. ಆಗ ದೊಡ್ಡ ಪ್ರಮಾಣದ ಸದ್ದಿನೊಂದಿಗೆ ಸೋಡಿಯಂ ಸ್ಫೋಟಗೊಂಡಿದೆ. ಇದರಿಂದ ಅಕ್ಕಪಕ್ಕದ ತೋಟದಲ್ಲಿ ಇದ್ದಂತಹ ಜನರು ಮತ್ತು ಮನೆಯವರು ಗಾಬರಿಗೊಂಡ್ರಂತೆ. ಸೋಡಿಯಂ ಸ್ಫೋಟದ ದೃಶ್ಯವನ್ನ ಕ್ಯಾಮೆರಾದಲ್ಲಿ ಸೆರೆ ಹಿಡಿದು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಅನ್ನ ಮಾಡಿದ್ದಾರೆ. ಈ ವಿಡಿಯೋ ನೋಡಿದಂತಹ ಪೊಲೀಸ್ ಇಲಾಖೆ ಗುಪ್ತಚರದವರು ಮಿಡಿಗೇಶಿ ಠಾಣೆಯಲ್ಲಿ ದೂರನ್ನ ದಾಖಲು ಮಾಡಿಕೊಳ್ತಾರೆ. ದೂರಿನ ಆಧಾರದ ಮೇಲೆ ಪೊಲೀಸರು ತನಿಖೆಯನ್ನು ನಡೆಸಿದಾಗ 15 ದಿನಗಳ ಹಿಂದೆ ಈ ಒಂದು ಸ್ಫೋಟ ನಡೆದಿದೆ ಅಂತ ಹೇಳಲಾಗಿದೆ. ಇನ್ನು ಇಂತಹ ಸ್ಫೋಟಗಳಿಗೆಲ್ಲ ಅನುಮತಿಯನ್ನ ಪಡೆದುಕೊಳ್ಳುವಂಥದ್ದು ಕಡ್ಡಾಯ. ಇಂತಹ ಪ್ರಯೋಗಗಳಿಗೆ ಕಡ್ಡಾಯವಾಗಿ ಅನುಮತಿಯನ್ನ ಪಡೆದುಕೊಳ್ಳಲೇಬೇಕಾಗುತ್ತೆ. ಸ್ಥಳೀಯ ಪೊಲೀಸ್ ಠಾಣೆ ಹಾಗೂ ಸಂಬಂಧಿಸಿದ ಇಲಾಖೆ ಅಥವಾ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಥವಾ ಕೃಷಿ ಇಲಾಖೆ, ಹೀಗೆ ಹಲವು ಇಲಾಖೆಯ ಅನುಮತಿಯನ್ನ ಪಡೆದುಕೊಳ್ಳಲೇಬೇಕಾಗುತ್ತೆ. ಆದರೆ ಡ್ರೋನ್ ಪ್ರತಾಪ್ ಯಾವುದೇ ಅನುಮತಿಯನ್ನ ಪಡೆದಿರಲಿಲ್ಲ ಅನ್ನುವಂತ ಮಾಹಿತಿ ಇದೀಗ ಬಹಿರಂಗ ಆಗಿದೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನಿಮಗೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ ಅನ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.